ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಬೆಳಿಗ್ಗೆ ಬೇಗನೆ ಇದ್ದು 5 ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ನಾವು ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಯಾಕಂದರೆ ನೀರೆಲ್ಲ ಚೇಂಜ್ ಆಗಿ. ಅದಕ್ಕೇ ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಊರಿಗೆ ಹೋದ್ವಿ, ಊರಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿದರು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಂತ ಮುಂದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮುಂದಿಗೆ ಸೆಕೆ ಆಗುತ್ತೆ, ಬೇರೆ ಡ್ರೆಸ್ ತೊಗೊಳ್ಬಿಟ್ಟು ಟೀ ಶರ್ಟ್ ಏನಾದ್ರು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗಿದ್ದೀವಿ ಅಂತ. ನಾವು ಹೋಗ್ತಾ ಇದ್ದಿದ್ದೇ ನಂಜುಂಡೇಶ್ವರ ಅಂದರೆ ನಂಜನಗೂಡ್ಗೆ ಹೋಗ್ತಾಯಿದ್ದೀವಿ. ಹೋದ ತಕ್ಷಣ ಮನೇಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಿ. ಅದಕ್ಕೋಸ್ಕರನೇ ಫಸ್ಟು ನಾವು ಧೂಪ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಮುಂದೆ ಏನು ಮಾಡಬೇಕು ಅದನ್ನು ಮಾಡೋದು. ಯಾಕಂದರೆ ಫಸ್ಟು ಆವಾಗಿಂದ ಬಂದಿರೋದನ್ನೇ ರೂಢಿನ ನಾವು ಇವಾಗಲೂ ಮಾಡೋದು. ಹಾಗೆ ನಾವು ಏನೇನು ಬುತ್ತಿ ತೊಗೊಂಡೋಗಿರ್ತೀವಿ ಅದನ್ನೆಲ್ಲ ಒಂದು ಪ್ಲೇಟ್ಗೆಲ್ಲ ಹಾಕಿ, ಯಾರ್ಯಾರು ಅಂದರೆ ನಮ್ಮ ಜೊತೆ ಯಾರ್ಯಾರು ಬಂದಿರ್ತಾರೆ ಎಲ್ಲರೂ ಒಂದೇ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಹಾಕಿ, ಆವಾಗ ಜಾಸ್ತಿ ಹಾಕೋರು. ಯಾಕಂದರೆ ಇವಾಗ ಎಲ್ಲರೂ ಅದೇ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಬರುವಂಥ ಮಾಮೂಲಿ ಗುಡ್ರು ಬರ್ತಾರಲ್ಲ, ಅವರು ಕೂಡ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಬೇಡಿ ಅಂತ ಹೇಳ್ತಾರೆ. ಅದಕ್ಕೇ ಅದನ್ನು ಸ್ವಲ್ಪನೇ ಎಲ್ಲನೂ ನಾವು ಹೋಗಿರುವಂಥ ಐಟಮ್ಸ್ನೆಲ್ಲ ಸ್ವಲ್ಪ ಹಾಕಿ ಗುಡ್ರ ಕೈಲಿ ಪೂಜೆ ಮಾಡಿಸಿ, ಅವರೆಲ್ಲ ಪೂಜೆ ಎಲ್ಲ ಮಾಡಿಸಿ ಮಂಗಳಾರತಿ ಎಲ್ಲ ಕೊಟ್ಟ ಮೇಲೇ ನಾವು ತೊಗೊಂಡೋಗಿರೋ ಊಟನ ನಾವು ತಿನ್ನೋದು. ಇದು ಇವಾಗಿಂದಲ್ಲ, ಆವಾಗಿಂದ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗಲೂ ಕೂಡ ನಾವು ಸಂಪ್ರದಾಯನ ಬಿಡ್ದೇನೆ ಇವಾಗಲೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದನ್ನು ನಾವು ಮೀಸಲು ಬಿಡೋದು ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಿಂದನೂ ನಾವು ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಮುಂದೆನೂ ಕೂಡ ಇದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂತಲೂ ಕೂಡ ಹೇಳ್ಬೋದು. ಅದಕ್ಕೇ ಎಲ್ಲನೂ ನೀಟಾಗಿ ಎಲ್ಲ ಇಟ್ಮೇಲೆ ಅವರು ಪೂಜೆ ಮಾಡ್ತಾರೆ. ಅದು ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಎಲ್ಲ ಕೊಟ್ಟು ಅವರು ಕೂಡ ಪ್ರಸಾದನ ಸ್ವಲ್ಪ ಜನ ತೊಗೊಂಡೋಗ್ತಾರೆ. ಸ್ವಲ್ಪ ಜನ ಬೇಡ ನಮಗೆ ಹಸು ಏನಾದರೂ ಇರುತ್ತಲ್ಲ ಅದಕ್ಕೆ ಹಾಕ್ಬಿಡಿ ಅಂತಾರೆ. ಇನ್ನೂ ಸ್ವಲ್ಪ ಜನ ಈಸ್ಕೊಂಡು ಹೋಗ್ತಾರೆ. ಮಂಗಳಾರತಿ ಎಲ್ಲ ತೊಗೊಂಡ್ಮೇಲೆ ಅವರೆಲ್ಲ ಹೋದ್ಮೇಲೆ ನಾವು ಮನೇಲಿ ಏನೇನು ಮಾಡ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಈ ಥರ ಊಟ ಮಾಡ್ತೀವಿ. ಬುತ್ತಿ ಕಟ್ಕೊಂಡು ಹೋಗಿರ್ತೀವಲ್ವ, ಅದನ್ನೇ ಏನೇನು ಸ್ವಲ್ಪ ಬೇಕೋ ಅದನ್ನು ಮಾಡ್ಕೊಂಡು ಹೋಗಿರ್ತೀವಿ. ಎಲ್ಲ ಊಟ ಮಾಡಿದ್ಮೇಲೆ ಫಸ್ಟು ನಮಸ್ಕಾರ ಮಾಡೋದಕ್ಕೆ ಒಂದು ಸ್ವಲ್ಪ ನೀರಲ್ಲಿ ಸ್ನಾನ ಮಾಡಿ ಆಮೇಲೆ ಮತ್ತೆ ಸ್ನಾನ ಮಾಡೋದು. ನೋಡಿ, ಮೊದಲು ನಾನು ನೀರಲ್ಲಿ ಆಟಾಡಬೇಕು ಅಂತ ಹೇಳ್ತಾಯಿದ್ಲು. ನೀರಲ್ಲಿ ಆಟಾಡೋ ಟೈಮಲ್ಲಿ ನಾನು ನೀರಲ್ಲಿ ಆಟಾಡಲ್ಲ ಅಂತ ಹೇಳ್ತಾಯಿದ್ಲು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಮುಳುಗಬೇಕು ಅಷ್ಟೇ, ಅದು ನಮಸ್ಕಾರ ಮಾಡೋದಕ್ಕೂ ಮೊದಲೇ. ಆಮೇಲೆ ಇನ್ನೊಂದು ಸರ್ತಿ ಸ್ನಾನ ಮಾಡೋದ್ರಿಂದ ನನಗೆ ನೀರಲ್ಲಿ ಆಡೋದಕ್ಕೆ ತುಂಬ ಇಷ್ಟನೇ. ಆದರೆ ನನಗೆ ಆಳಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ಈಜು ಬರೋದಿಲ್ಲ. ಅದಕ್ಕೇ ನನಗೆ ಭಯ ಆಗುತ್ತೆ, ಎಲ್ಲಿ ನಾನು ನೀರಲ್ಲಿ ಏನಾದರೂ ಬಿದ್ದೋಗ್ಬಿಡ್ತೀನಿ, ನೀರಲ್ಲಿ ಮುಳುಗೋಗ್ಬಿಡ್ತೀನಿ ಅಂತ ಭಯ ಆಗುತ್ತೆ. ಅದಕ್ಕೆ ನೋಡಿ, ಆ ಕಡೆ ಒಬ್ಬರು, ಈ ಕಡೆ ಯಜಮಾನ್ರು, ಈ ಕಡೆ ನಮ್ಮ ಇಬ್ಬರು ಒಂದೊಂದು ಕೈಯಲ್ಲಿ ಇಡ್ಸ್ಕೊಂಡು ನೀರಲ್ಲಿ ಮುಳುಗ್ತೀನಿ. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ತಾತ ಎಲ್ಲ ಇರಬೇಕಾದ್ರೆ ಫುಲ್ಲು ಹೊಳೆಯಿಂದ ಇಲ್ಲಿ ತನಕ ಹೆಜ್ಜೆಗೊಂದು ಸತಿ ಆಮೇಲೆ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗಲೂ ಕೂಡ ಅದನ್ನೇ ನಾವು ಮುಂದುವರಿಸ್ತಾ ಇರೋದು. ನನಗೆ ಇಲ್ಲಿ ಉಳ್ಸೇವೆ ಮಾಡೋದು, ನೀರು ಮುಳುಗೋದು, ಹಾಗೆ ಮುಡಿ ಮಾಡಿಸೋದು ಇದೆಲ್ಲ ನನಗೆ ತುಂಬ ಇಷ್ಟ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾನೆ ಇದ್ದೀವಿ ಇಲ್ಲಿ ನಂಜನಗೂಡು ಜಾತ್ರೆಗೆ, ನಮ್ಮ ಅಪ್ಪ ಅವ್ರ ಮನೆ ದೇವರಾಗಿರೋದ್ರಿಂದ. ಆವಾಗಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅಲ್ಲಿ ನೀರು ಮುಳುಗೋದಾಗ್ಬೋದು, ಎಲ್ಲ ಆಗ್ಬೋದು, ಅಲ್ಲೆಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ಮೇಲೆ ನಾನು ಇಷ್ಟಕ್ಕಿದ್ದೇನೆ ಹರಕೆ ಮುಡಿ ಕೊಡೋದಕ್ಕೆ. ಅಂದರೆ ನನಗೆ ಪಂಚಮುಡಿ ಇತ್ತು, ಹರ್ಸ್ಕೊಂಡಿದ್ದೆ. ಅಂದರೆ ನಾನು ಆವಾಗ ಚಿಕ್ಕ ವಯಸ್ಸಲ್ಲಿ ವರ್ಷ ಮುಡಿ ಕೊಡ್ತೀನಿ ಅಂತ ಕೊಡ್ತಾಯಿದ್ದೆ. ಆದರೆ ಇವಾಗ ಹಂಗೆ ಆಗಲ್ಲಲ್ವ, ಅದಕ್ಕೋಸ್ಕರ ಹೋದಾಗ ಪಂಚಮುಡಿ ಆದರೂ ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಪಂಚಮುಡಿ ಕೊಡೋಗಿ ಅಂತ ಹೋದೆ. ಅಂದರೆ ಇವಾಗ ಅಂದರೆ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಶಾಸ್ತ್ರಕ್ಕೆ ಅಂದರೆ ನಾವು ಹರಕೆಗೆ ಅಂತ ಕೊಡ್ತೀವಿ, ಅದನ್ನು ಒಂದು ಸ್ವಲ್ಪ ತೊಗೊಂಡು ನಮ್ಮ ಕೈಗೆ ಕೂಡ ಸ್ವಲ್ಪ ಕೊಡ್ತಾಯಿದ್ರು. ಕೂದಲೆಲ್ಲ ನೀರಿಗೆ ಬಿಡಿ ಹರಕೆ ಈಡೇರಲಿ ಅಂತ. ಆದರೆ ಇವಾಗ ಅವ್ರಿಗೆ ಒಂದು ಚೌಲಿಗಾಗೋಷ್ಟು ಒಂದೇ ಸೈಡ್ ತೊಗೊಬಿಡ್ತಾರೆ. ಸುತ್ತ ತೊಗೋಬೇಕು, ಒಂದು 5 ಕಡೆ, ಒಂದು 3 ಕಡೆ. ಅವ್ರೇನು ಮಾಡ್ತಾರೆ, ಒಂದೇ ಕಡೆ ತೊಗೊಬಿಡ್ತಾರೆ. ನಾವು ಭಕ್ತಿಯಿಂದ ಕೊಡ್ತೀವಿ, ಅವರು ಏನು ಮಾಡ್ಕೊತಾರೋ ಅವರು ಬಿಟ್ಟಿದ್ದು ನಾವು ಭಕ್ತಿಯಿಂದ ಕೊಡ್ತೀವಿ ಅಷ್ಟೇ. ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸ್ವಾಮಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ನಾವು ಕೊಟ್ಬಿಟ್ಟು ಬರ್ತೀವಿ. ಅದು ಪಂಚಮುಡಿ ಎಲ್ಲ ಕೊಟ್ಟಮೇಲೆ ಮುಗಿದ್ಮೇಲೆ ನಾವು ಸ್ನಾನ ಮಾಡೋಣ ಅಂತ ಬಂದ್ವಿ. ನಾವಿಲ್ಲಿ ಅಂದರೆ ನನಗೆ ನಂಜನಗೂಡ್ಗೆ ಹೋಗಬೇಕು ಅಂದರೆ ನನಗೆ ಫಸ್ಟ್ ನೆನಪಾಗೋದು ದೇವರು. ಅದನ್ನು ಬಿಟ್ಟರೆ ಹೊಳೆಯಲ್ಲಿ ನೀರು ಮುಳುಗೋದು ಅಂತಲೇ ಹೇಳ್ಬೋದು. ನಾನಂತೂ ಮಿನಿಮಮ್ 1-1.5 ಅವರ್ ಅದು ನೀರು ಮುಳುಗಿದ್ದೀನಿ. ಅದಕ್ಕೆ ಅದರ ಎಫೆಕ್ಟೇ ನನಗೆ ಇವಾಗ ನೋಡಿ ಸ್ವಲ್ಪ ಗಂಟಲೆಲ್ಲ ಕಟ್ಟಿದೆ, ಹಾಗೆ ನೆಗಡಿ ಎಲ್ಲ ಆಗಿದೆ. ಆದರೂ ಕೂಡ ನನಗೆ ಎಷ್ಟೇ ಏನೇ ಆದ್ರೂ ನೀರು ಮುಳುಗೋದು ಮಾತ್ರ ನಾನು ಮಿಸ್ ಮಾಡೋಲ್ಲ. ನನಗೆ ಫುಲ್ ಒಳಗಡೆ ಹೋಗೋದಕ್ಕೂ ಭಯ, ಹಾಗಂತ ಎದ್ದೇಳೋದಕ್ಕೂ ಇಷ್ಟ ಇಲ್ಲ. ಅಮ್ಮ ಅಂತೂ ಬೈತಾನೆ ಇದ್ದರು, ಹೋದಾಗಿಂದ ಹಿಡಿದು ಫುಲ್ಲು ಮತ್ತೆ ಹತ್ತೋ ತನಕ ಎದ್ದೇಳು ಅಂತ. ನಾನು ನಮ್ಮ ಯಜಮಾನ್ರಿಗೆ ಒಂದು 5 ನಿಮಿಷ ರೀ, ಒಂದು 5 ನಿಮಿಷ ಅಂದ್ಕೊಂಡು 1-1.5 ಅವರ್ ಆಡಿದೆ. ಅಂದರೆ ನಮ್ಮ ಅಕ್ಕ ಮಾವರು ಕೂಡ ಅಲ್ಲಿ ಇನ್ನೂ ಅವ್ರದ್ದು ಪೂರ್ತಿ ಉಳ್ಸೇವೆ ಇತ್ತು, ಅದಕ್ಕೋಸ್ಕರ ಅವ್ರು ಬಂದಿರಲಿಲ್ಲ. ಅವ್ರು ಬರೋ ತನಕ ಕೂಡ ಆಡಿದೆ.
ಅವರೆಲ್ಲ ಬಂದಮೇಲೆ ಮತ್ತೆ ಎದ್ದು ಫುಲ್ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದೆ. ಅಂದರೆ ನಾನು ಫುಲ್ ಏನು ಗ್ರ್ಯಾಂಡಾಗಿ ಏನು ರೆಡಿ ಆಗಿಲ್ಲ, ಈ ದೇವಸ್ಥಾನದಲ್ಲೆಲ್ಲ ಅಷ್ಟನ್ನೆಲ್ಲ ರೆಡಿ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿಯೇ ರೆಡಿ ಆದೆ. ನಾನು ಮತ್ತು ನಮ್ಮ ಯಜಮಾನ್ರು ಕೂಡ ಸ್ನಾನ ಎಲ್ಲ ಮುಗಿಸಿದ್ರಲ್ವ, ಅವ್ರಿಗೂ ಕೂಡ ಬಟ್ಟೆ ಎಲ್ಲ ಎತ್ಕೊಟ್ಬಿಟ್ಟು ಬಟ್ಟೆ ಎಲ್ಲ ಫುಲ್ಲೆಲ್ಲ ಹಾಕ್ಕೊಂಡು ರೆಡಿಯಾಗಿ ಒಂದೆರಡು ನಿಮಿಷ ಅಲ್ಲೇ ನಿಂತಿದ್ವಿ. ಎಲ್ಲರೂ ಒಂದೇ ಕಡೆ ಹೋಗೋಣ ಅಂತ ಅಂದ್ಕೊಂಡು. ಆಗ ಅಲ್ಲಿ ಭಜನೆ ಮಾಡ್ತಾಯಿದ್ರು, ಅದನ್ನು ನೋಡಿಕೊಂಡು ನಾನು ಮುದ್ದು ನಮ್ಮಪ್ಪ ಎಲ್ಲ ಅಲ್ಲೇ ನಿಂತಿದ್ವಿ. ಮುದ್ದು ನೋಡಿ ಫುಲ್ಲು ಊದ್ಕೊಂಡು ಅವಳಿಗೆ ಆಲ್ರೆಡಿ ಹೊಟ್ಟೆ ಹಸ್ತಿತ್ತಲ್ಲ, ತಿಂದಿದ್ದಲ್ಲ, ಅವಾಗ ತಾನೇ ನೀರು ಬೇರೆ ಮುಳುಗಿಸ್ಬಿಟ್ಟಿದ್ರು. ನಮ್ಮ ಯಜಮಾನ್ರು ಹೆದ್ರುಕೊಬಿಟ್ಟಿದ್ಲು. ಯಾರು ನೀರು ಮುಳುಗಿಸಿದ್ದು ನಿನಗೆ, ಯಾರು ನೀರು ಮುಳುಗಿಸಿದ್ದು ಅಂದರೆ ಮಾವ ಮಾವ ಅಂತ ಅಳ್ತಾ ಇದ್ಲು. ಫುಲ್ ಚೆಂಡು ಹಿಡ್ಕೊಬಿಟ್ಟಿದ್ಲು ಒಂದು 5 ನಿಮಿಷ. ಆಮೇಲೆ ಅಲ್ಲೆಲ್ಲ ದರ್ಶನ ಎಲ್ಲ ಅಂದರೆ ದರ್ಶನಕ್ಕೆ ಹೋಗಬೇಕಿತ್ತು. ದರ್ಶನಕ್ಕೆ ಹೋಗೋಕ್ಕೂ ಮೊದಲೇ ಹಣ್ಣು ಕಾಯೆಲ್ಲ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡ್ವಿ. ಹಾಗೆಯೇ ತೇರು ಎಳೆಯೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ವ ನಾಳೆಗೆ, ಆವಾಗೆಲ್ಲ ಮುಟ್ಟೋದಕ್ಕಾಗೋದಿಲ್ಲ, ಫುಲ್ ರಶ್ ಇರುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಇದು ಮಾಡಿಕೊಂಡು ಕೈ ಮುಕ್ಕೊಂಡು ದರ್ಶನಕ್ಕೆ ಅಂತ ಹೋದೆ. ನಾವು ಅಷ್ಟು ವರ್ಷದಿಂದ ಹೋಗ್ತಾಯಿದ್ದೀವಿ, ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ದರ್ಶನ ಆಗಿದ್ದೇ ಇಲ್ಲ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜನನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಸಂಜೆ ಬರೋದು ಎಲ್ಲ, ಅದಕ್ಕೆ ನಾವು ಬೇಗನೆ ಹೊರಟೋಗಿದ್ವಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗ ಗರ್ಭಗುಡಿಲಿ ಪೂಜೆ ಮಾಡಲ್ಲ ಅಂದ್ಬಿಟ್ಟು ಆಪೋಸಿಟ್ ದೇವಸ್ಥಾನದ ಒಳಗಡೆನೇ ಈಚೆನೇ ಪೂಜೆ ಮಾಡ್ಕೋಬೇಕಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋದ್ವಿ. ಅಂದರೆ ಹೊರಗಡೆ ರಶ್ ಇರಲಿಲ್ಲ, ಹಂಗೆ ಒಳಗಡೆ ಹೋಯ್ತಾ ಸಿಕ್ಕಾಪಟ್ಟೆ ರಶ್ ಇತ್ತು ಗರ್ಭಗುಡಿ ಹತ್ರ. ಆದರೂ ಕೂಡ ಫುಲ್ ಚೆನ್ನಾಗೇ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಸಿಂಪಲ್ಲಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಫುಲ್ ರಶ್ ಆಯಿತು ಅಂದರೆ ಗರ್ಭಗುಡಿ ಹತ್ತತ್ರ, ಅದು ಬಿಟ್ಟರೆ ಏನು ಅಷ್ಟೊಂದೇನು ರಶ್ ಅನ್ನಿಸ್ಲಿಲ್ಲ. ಹಾಗೆಯೇ ನಂದಿ ದರ್ಶನ ಎಲ್ಲ ಮಾಡಿಕೊಂಡು ಒಂದೆರಡು ನಿಮಿಷ ಕೂತ್ಕೊಳ್ಳೋಣ ದೇವಸ್ಥಾನದೊಳಗಡೆ ಅಂತ ಕೂತಿದ್ವಿ. ನೋಡಿ ನಮ್ಮ ದೊಡ್ಡಮ್ಮ ಬರ್ಡೇ ಮಾಡಿಸಿದ್ರು. ಅಲ್ಲೂ ಕೂಡ ಮುದ್ದು ಯಾರ್ಯಾರ ಹತ್ರನ ಹೋಗಿ ಬಾಳೆಹಣ್ಣೆಲ್ಲ ಇಸ್ಕೊಬಂದು ಅವ್ರ ಮಾವಂಗೆ ತಿನ್ನಿಸ್ತಾಯಿದ್ಲು, ಅವಳು ತಿಂತಾಯಿದ್ಲು, ನನಗೂ ಕೂಡ ತಿನ್ನಿಸಿದ್ಲು. ಅವಳ ಜೊತೆ ಆಟ ಆಡಿಕೊಂಡು ಎಲ್ಲರೂ ಬರೋ ತನಕ ಅಲ್ಲೇ ಕೂತ್ಕೊಳ್ಳೋಣ ಅಂತ ಎಲ್ಲ ಒಂದೇ ಕಡೆ ಕೂತಿದ್ದು. ಎಲ್ಲರೂ ಬಂದರು. ಇವಾಗ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಹಾಗೆ ನಾವು ವರ್ಷ ಚಿಕ್ಕ ವಯಸ್ಸಿಂದ ಹೋಗ್ತಿರೋದ್ರಿಂದ ವರ್ಷ ನಾವು ಎಲ್ಲಿರ್ತಾ ಇದ್ವಿ ಅಂದರೆ ಮಾಮೂಲಿ ಪರಶುರಾಮ್ ಅವರು ಲಿಂಗಕ್ಕೆ ಹೊಡಿತಾ ಇದ್ದಾರೆ ನೋಡಿ ಕೊಡ್ಲಿ ತೊಗೊಂಡು. ನಾವು ಯಾವಾಗಲೂ ಅಲ್ಲೇ ಇರ್ತಿದ್ದು ವರ್ಷ. ಆದರೆ ಈ ವರ್ಷ ಅಲ್ಲಿ ಏನೋ ಪಾರ್ಕ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಗಾಡಿ ತೊಗೊಂಡೋಗಿದ್ವಲ್ಲ, ಗಾಡಿ ಕೆಳಗಡೆನೇ ಚಾಪೆ ಹಚ್ಕೊಂಡು ಒಂದು ಕಡೆ ಇರೋಣ ಅಂತ ಅಲ್ಲಿದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅನ್ನೋ ಖುಷಿಲಿ ನಾವೆಲ್ಲ ಒಂದು ಕಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಹಾಗೆಯೇ ದ್ರಾಕ್ಷಿ ತೊಗೊಂಡೋಗಿದ್ವಿ. ಮುದ್ದು ನೋಡಿ ಒಂದು ಕವರ್ ಪೂರ್ತಿ ತೊಗೊಂಡು ಯಾರಿಗೂ ಕೊಡಲ್ಲ, ನನಗೂ ಕೊಡಲ್ಲ, ನಾನು ತೊಗೊಟ್ಟಿದ್ದು ಕೊಡು ಅಂತ ನಾನು ಕೇಳ್ತಾಯಿದ್ದೀನಿ. ಅವಳು ಯಾರಿಗೂ ಕೊಡಲ್ಲ ಅಂತ ಕವರ್ ತೊಗೊಂಡಿದ್ಲು. ಹಾಗೆ ನಾವು ಒಂದು ಕಡೆ ಚಾಪೆ ಎಸಿದ್ರೆ ಅವಳೇ ಒಂದು ಕಡೆ ಬೇರೆಯವ್ರು ಹಾಸಿರೋ ಚಾಪೆಲ್ಲಿ ಹೋಗಿ ಕೂತ್ಕೊಬಿಟ್ಟು ಯಾರಿಗೂ ಕೊಡಲ್ಲ ಅಂತ ಒಬ್ಬಳೇ ತಿಂತಾಯಿದ್ಲು. ಹಾಗೆ ಫಸ್ಟು ಮೊಬೈಲ್ ತಗೊಡು ಅಂತ ಹೇಳ್ತಾಯಿದ್ಲು. ಅದು ತೊಗೊಟ್ಬಿಟ್ಟು ಸ್ವಲ್ಪ ಚಿನ್ಮುರಿ ತಿನ್ನೋಣ ಅಂದ್ಬಿಟ್ಟು ಚಿನ್ಮುರಿ ತೊಗೊಂಡು ತಿನ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ ಅಂತ ನಾನು ನಮ್ಮ ಯಜಮಾನ್ರು ಹೊರಟ್ವಿ. ಅವರೆಲ್ಲ ನಮ್ಮ ಕಾಲು ನೋವ್ತಾಯಿದೆ, ನಾವು ಬರೋಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಬನ್ನಿ, ನೀವೇ ಹೋಗಿ ಬರೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಹೋದ್ವಿ. ನನಗಂತೂ 2-3 ವರ್ಷ ಆಗಿತ್ತು ಜಾತ್ರೆಗೆ ಹೋಗಿ, ತುಂಬ ಬೇಜಾರಾಗೋಗಿತ್ತು, ಹೋಗೋಕ್ಕಾಗಲ್ಲ ಅಂತ. ಅದಕ್ಕೇ ಒಂದು ವಾರ ಮುಂದೆನೇ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ಹೋಗಬೇಕು ಅಂತ. ಹೋಗಿ ಅಲ್ಲೆಲ್ಲ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನಮ್ಮ ಯಜಮಾನ್ರು ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಅದಕ್ಕೆ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಹೋಗಿ ದೇವಸ್ಥಾನ ಸುತ್ತ ಒಂದು ರೌಂಡ್ ನೋಡ್ಕೊಬರೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಹೋದ್ವಿ. ನೋಡಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದನ್ನು ಬೆಳಗ್ಗೆ ಹೋಗೋದು, ಇವಾಗ ಹೋಗಲ್ಲ. ಹೋಗಿ ಬಂದಿದ್ವಿ ನಾವು. ಆದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೆಯೇ ನಾಳೆ ತೇರಿರೋದ್ರಿಂದ ಸುತ್ತ ಈ ಬಾರ್ಡ್ರ್ ಒಳಗಡೆ ಏನೂ ಇಡಬಾರ್ದು, ಈ ಬಾರ್ಡ್ರ್ ಒಳಗಡೆ ಗಾಡಿ ನಿಲ್ಲಿಸ್ಬಾರ್ದು, ಗಾಡಿ ಏನೂ ಹಾಕ್ಬಾರ್ದು ಅಂತ ಮಣ್ಣೆಲ್ಲ ಹಾಕ್ತಾಯಿದ್ರು, ರೆಡ್ ಮಣ್ಣು. ಹಾಗೆ ಅಲ್ಲಿ ನೋಡಿ ಇವಾಗ ಸಂಜೆ ಆಯ್ತಾ ತುಂಬ ಲೈಟು ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ಜನ ಕೂಡ ಸಿಕ್ಕಾಪಟ್ಟೆ ರಶ್ ಆಗೋದಕ್ಕೆ ಸ್ಟಾರ್ಟ್ ಆದರು. ಯಾಕಂದರೆ ಬಿಸಿಲಿರೋದ್ರಿಂದ, ಹಾಗೆಯೇ ಇವಾಗ ಬಸ್ಸು ಫ್ರೀ ಇರೋದ್ರಿಂದ ತುಂಬ ಅಂದರೆ ತುಂಬ ಬಸ್ ಇತ್ತು. ಅದಕ್ಕೋಸ್ಕರ ಜನ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ಸಂಜೆ ಟೈಮಲ್ಲಿ ಬಂದರು. ನೋಡಿ ನಾವು ಹೋಗೋ ಟೈಮ್ಗೆ ಹಾಗೆ ಅಂದರೆ ರೌಂಡ್ ಹೊಡಿಯೋ ಟೈಮ್ಗೆ ಹೋಗೋಣ ಅಂತ ಹೋಗಿದ್ವಲ್ಲ, ಆ ಟೈಮಲ್ಲೇ ಸಿಂಪಲ್ಲಾಗಿ ಏನೋ ಒಂದು ದೇವ್ರದ್ದು ಮೂರ್ತಿದು ಮೆರವಣಿಗೆ ಆಗ್ತಾಯಿತ್ತು. ಅದನ್ನು ಕೂಡ ನೋಡಿಕೊಂಡು ಕೈ ಮುಕ್ಕೊಂಡು ಅಲ್ಲೇ ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಎಲ್ಲ ಜಾತ್ರೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ವಿ. ನೋಡ್ಬೋದು ಸಂಜೆ ಆಯ್ತಾ ನೋಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ 2-3 ವರ್ಷ ಹೋಗಿರಲಿಲ್ಲ ಅನ್ನೋದೊಂದು. ಆದರೆ ಇವಾಗ ಫ್ಯಾಮಿಲಿ ಎಲ್ಲರ ಜೊತೆನೂ ಹೋಗಿದ್ದೀವಿ ಅನ್ನೋ ಖುಷಿ. ಹಾಗೆಯೇ ಅಲ್ಲಿ ಒಬ್ಬರು ತಾತ ಒಂದು ಕೀಪ್ಯಾಡ್ ಫೋನ್ ತೊಗೊಂಡು ಅವ್ರ ಮೊಮ್ಮಗನ ಫೋಟೋ ತೆಗಿತಾಯಿದ್ರು. ಅದನ್ನು ನೋಡಿ ಕೂಡ ಒಂದು ಸ್ವಲ್ಪ ಖುಷಿ ಆಯಿತು. ನೋಡಿ ಇವಾಗ ನಾವು ಚಾಪೆ ಹಸಿರೋ ಆಪೋಸಿಟೇ ಸಾಮಾಜಿಕ ನಾಟಕ ಮಾಡ್ತಾಯಿದ್ರು ಅಲ್ಲಿ. ಅದನ್ನು ನೋಡಿಕೊಂಡು ಅಂದರೆ ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಮೊದಲು ನೋಡಿ ಆವಾಗಲೇ ಅವಳು ಫ್ರೆಂಡ್ ಮಾಡಿಕೊಂಡು ಈ ಗಾಡಿ ನಮ್ಮದು ಮುಟ್ಬೇಡ ಅಂತ ಜಗಳ ಮಾಡ್ತಾಯಿದ್ಲು. ನಾನು ಬಾ ಅಂತ ಕರೀತಾಯಿದ್ದೆ, ಬರ್ತಾ ಇರಲಿಲ್ಲ. ಹಾಗೆಯೇ ಅಲ್ಲಿ ಮುಂದುಗಡೆ ಸಾಂಗ್ ಹಾಕಿದ್ರಲ್ಲ ಸಾಮಾಜಿಕ ನಾಟಕದಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ ಸಾಂಗ್ಗಳಾಗಿಬಿಟ್ಟಿದ್ರು.
ಆ ಸಾಂಗ್ ಕೇಳ್ಕೊಂಡು ನಾನು ಮತ್ತು ಮುದ್ದು ಡ್ಯಾನ್ಸ್ ಮಾಡೋಣ ಅಂತ ಕರೀತಿದ್ದೆ. ಅಂದರೆ ಅವಳು ವೀಡಿಯೋ ಆನ್ ಮಾಡೋದಕ್ಕೂ ಮೊದಲೇ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ನೋಡಿಬಿಟ್ಟು ಸುಮ್ಮನೆ ನಾನು ಡ್ಯಾನ್ಸ್ ಮಾಡು ಅಂತ ಕೂರಿಸಿದ್ರು ಕುಣಿತಾ ಇರಲಿಲ್ಲ. ನೋಡಿ ಈ ಥರ ಆಡ್ತಾ ಇದ್ದಾಳೆ. ಅದಕ್ಕೂ ಮೊದಲು ಡ್ಯಾನ್ಸ್ ಮಾಡ್ತಾಯಿದ್ಲು ಚೆನ್ನಾಗೇ, ಕೈಕಾಲೆಲ್ಲ ಕುಣಿಸ್ಕೊಂಡು. ವೀಡಿಯೋ ಆನ್ ಮಾಡಿದ್ರೇ ಆ ಕಡೆ ತಿರ್ಕೊಬಿಡ್ತಾಳೆ. ಇದೇನು ಫಸ್ಟಲ್ಲಿ ಅವಳು ಯಾವಾಗಲೂ ಕೂಡ ಇದೇ ಥರ ಮಾಡೋದು. ಆದರೆ ನಾನು ಬಿಟ್ಟಿಲ್ಲ, ನಾನು ಎತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿಸ್ದೆ. ಅಳ್ಳಿಲ್ಲ, ಅಂದರೆ ವೀಡಿಯೋ ಆನ್ ಮಾಡಿದ್ರೆ ಹಂಗೆ ಮಾಡ್ತಾಳೆ, ವೀಡಿಯೋ ಆನ್ ಮಾಡಿಲ್ಲ ಅಂದರೆ ಸುಮ್ಮನೆ ಅವಳೇ ಡ್ಯಾನ್ಸ್ ಮಾಡ್ತಾಳೆ. ಅದೆಲ್ಲ ಗೊತ್ತು ನೋಡಿ ಅವಳಿಗೆ. ಅದನ್ನು ಕೂರಿಸ್ಕೊಂಡು ನಾನೇ ನೋಡಿ ಎಲ್ಲಿ ಫೋನ್ ಐತೆ, ಎಲ್ಲಿ ಯಾರಿಗೆ ಇಟ್ಕೊಂಡವ್ರೆ ಅಂತೆಲ್ಲ ಗಮನಿಸ್ತಾಳೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ವೀಡಿಯೋ ಆನ್ ಮಾಡಿದ್ರೆ ಏನೂ ತಿಟ್ಟೆ ಮಾಡಲ್ಲ, ಸೈಲೆಂಟಾಗಿರ್ತಾಳೆ. ವೀಡಿಯೋ ಆನ್ ಮಾಡ್ದೇ ಫೋನೇನು ಕೈಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ಹೋಗಿ ಗಿಂಜೋದು, ಹೊಡಿಯೋದು, ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಳೆ. ಅದನ್ನು ನೋಡಿಕೊಂಡು ನಾವೆಲ್ಲ, ಅಂದರೆ ಅವಳಿದ್ರೆ ಏನೋ ಒಂಥರ ಖುಷಿ, ಟೈಮ್ ಪಾಸು ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ನೋಡಿ ಇವಾಗ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವಳಿಗೆ ಆಲ್ರೆಡಿ ಹೊಟ್ಟೆ ಹಸೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಸ್ವಲ್ಪ ಅವಳು ಊಟ ತಿಂತಾಯಿದ್ಲು. ಅಲ್ಲಿ ತನಕ ನಾವು ಕೂಡ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಹೋದ್ವಿ. ಆದರೆ ಇನ್ನೂ ಕೂಡ ನಾಟಕ ಸ್ಟಾರ್ಟ್ ಆಗಿರಲಿಲ್ಲ. ಆಮೇಲೆ ಟ್ರಾವೆಲ್ ಬೆಂಗಳೂರಿಂದ ಹೋಗಿ ಮತ್ತೆ ಅಲ್ಲಿಂದ ನಂಜನಗೂಡಿಗೆಲ್ಲ ಹೋಗಿ ಟ್ರಾವೆಲ್ ಎಲ್ಲ ಮಾಡಿ ಫುಲ್ ಟಯರ್ಡು ಆಗಿತ್ತು ನಮಗೂ. ಅದಕ್ಕೆ ನಾವು ಕೂಡ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಅಲ್ಲೇ ನಾವು ಎಲ್ಲಿ ಚಾಪೆ ಹಸ್ಕೊಂಡು ಕೂತಿದ್ವೋ ಅದ್ರ ಆಪೋಸಿಟೇ ಪ್ರಸಾದ ಕೊಡ್ತಾಯಿದ್ರು. ಅಂದರೆ 2 ನಿಮಿಷದಲ್ಲಿ ಫುಲ್ ಪ್ರಸಾದನೇ ಖಾಲಿ ಆಗಿಬಿಡ್ತು. ಆದರೂ ನಮ್ಮ ಯಜಮಾನ್ರು ಹೋಗಿ ಈಸ್ಕೊಂಡು ಬಂದಿದ್ದರು. ಅದಕ್ಕೇ ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ತಿಂತಾಯಿದ್ವಿ. ಪಲಾವೆಲ್ಲ ಕೊಟ್ಟಿದ್ದರು. ಪಲಾವ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಸಾದ ತಿಂದಮೇಲೆ ನಮ್ಮಪ್ಪ ಕಡಲೆ ಬೀಜ ತಂದಿತ್ತು. ನೋಡಿ ಮುದ್ದು ಅವಳು ಫುಲ್ಲು ಎಲ್ಲ ತೊಗೊಂಡು ಎಲ್ಲರಿಗೂ ಅವಳೇ ಹಂಚ್ತಾ ಇದ್ಲು, ಎರಡು ಅಂತ ತೊಗೊಂಡೋಗಿ ಅವಳೇ ಕೊಡ್ತಾಯಿದ್ಲು. ಹಂಗೇ ಅವಳ ಜೊತೆ ಆಟ ಆಡಿಕೊಂಡು ಪ್ರಸಾದ ಎಲ್ಲ ತಿಂದಿದ್ವಲ್ಲ, ಹೊಟ್ಟೆ ಎಲ್ಲ ತುಂಬಿತ್ತಲ್ಲ, ಎಲ್ಲರೂ ಕೂಡ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಡ್ಯೂಟಿ ಮುಗಿಸ್ಕೊಂಡು ಹಾಗೇ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಿದ್ದ. ಅವ್ನು ಟೀ ಕುಡಿಬೇಕು ಅಂತ ಟೀ ಕುಡ್ಕೊಂಡು ಹಾಗೆ ನಾನು ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೆ. ನಮ್ಮ ಯಜಮಾನ್ರು ನಿಪ್ಪಿಟ್ಟು ಮಸಾಲ ತೊಗೊಂಡಿದ್ದು. ಅದನ್ನೆಲ್ಲ ತಿಂದ್ಕೊಂಡು ನೈಟು ಮಲ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೇ ಎದ್ದು ಮತ್ತೆ ಹೊಳೆ ಹತ್ರ ಎಲ್ಲ ಹೋಗಿ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಬಂದು ಇನ್ನೇನು ತೇರು ಎಳಿತಾರೆ ಬನ್ನಿ ಅಂತ ತೇರು ಹತ್ರಕ್ಕೆ ಹೋದ್ವಿ. ನಾವು ನೆನ್ನೆ ಹೋಗಿದ್ದಕ್ಕೂ ಇವತ್ತಕ್ಕೂ ಎಷ್ಟೊಂದು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆಯೇ ಡ್ರೋನ್ ಕೂಡ ನೋಡಿ, ಒಂದು 5-6 ಡ್ರೋನ್ ಕ್ಯಾಮ್ರಾ ಫುಲ್ ದೇವಸ್ಥಾನ ಮುಂದೆ ಎಲ್ಲ ಫುಲ್ ಇತ್ತು. 6 ಗಂಟೆ 6 ಕಾಲು ಕರೆಕ್ಟಾಗಿಯೇ ತೇರು ಎಳೆಯೋದಕ್ಕೇ ಸ್ಟಾರ್ಟ್ ಮಾಡಿಬಿಟ್ರು. ಹೆಂಗೆ ರಶ್ ಇದ್ರು ಅಂದರೆ ಕೈ ಕಾಲೆಲ್ಲ ತುಳಿದು ಹಾಕ್ಬಿಟ್ರು. ಮುದ್ದುನ ಫುಲ್ ನಮ್ಮಪ್ಪ ಹೆಗ್ಲ ಮೇಲೆ ಹಾಕ್ಕೊಂಡಿತ್ತು. ಇಲ್ಲ ಅಂದಿದ್ರೆ ಅವಳಂತೂ ಫುಲ್ ಅರ್ಚಾಡ್ಬಿಟ್ಟಿರೋಳು. ಅವರಪ್ಪ ಮತ್ತು ಅವರಮ್ಮ ನಮ್ಮ ಅಣ್ಣನ ಮೆತ್ತಿಗೆ ರಶ್ ಅಂದ್ಬಿಟ್ಟು ಹಿಂದಕ್ಕೇ ಹೊರಟೋಗ್ಬಿಟ್ರು. ನಮ್ಮ ಮುದ್ದು ನಮ್ಮ ಜೊತೆನೇ ಇದ್ಲು. ಅಳ್ಳಿಲ್ಲ ಅವಳಿಗೆ ಎಷ್ಟೇ ರಶ್ ಅಂದರೆ, ಏಕೆಂದರೆ ಅವಳು ಹೆಗ್ಲ ಮೇಲೆ ಇದ್ದಲ್ಲ, ಭಯ ಪಟ್ಕೊಳ್ಳಿಲ್ಲ. ನನ್ನ ಕೈ ಕಾಲಂತೂ ಫುಲ್ ತುಳಿದಾಕ್ಬಿಟ್ರು ಅಂತಲೇ ಹೇಳ್ಬೋದು. ನೋಡಿ ಇವಾಗ ತೇರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಹೋಗ್ತಾ ಇರ್ಬೋದು ತೇರಿಗೆ, ಆದರೆ ತೇರ ಹತ್ರಕ್ಕೇ ಹೋಗಿರಲಿಲ್ಲ. ಅಂದರೆ ಎಳಿಬೇಕಾದ್ರೆ ತೇರ ಹತ್ರಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಒಂದು 2-3 ವರ್ಷದ ಹಿಂದೆ ನಮ್ಮ ರಿಲೇಷನ್ನವರು ಒಬ್ಬರು ಹಂಗೆ ತೇರ ಹತ್ರಕ್ಕೆ ಹೋಗ್ತೀವಿ ಅಂತ ಹೋಗಿ ತುಳಿದಾಕ್ಬಿಟ್ಟಿದ್ರು ಅವ್ರನ್ನ ರಶಲ್ಲಿ. ಅದಕ್ಕೇ ನಮ್ಮ ಬೈಕೇ ಹೋಗ್ತಾ ಇರಲಿಲ್ಲ. ಆದರೆ ನಮ್ಮ ಯಜಮಾನ್ರು ಇವಾಗ ನಾನಿದ್ದೀನಿ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ತೇರ ಹತ್ರಕ್ಕೇ ಕರ್ಕೊಂಡೋಗಿದ್ರು. ಒಂದು 5-6 ಅಡಿ, ಒಂದು ಹೆಚ್ಚು ಅಂದರೆ ಒಂದು 5 ಅಡಿ ಇರ್ಬೋದು ಅಷ್ಟೇ. ಅಷ್ಟು ಹತ್ರದಲ್ಲಿ ನಾನು ಹೋಗಿ ದರ್ಶನ ಮಾಡಿದ್ದು, ಅಂದರೆ ಹಣ್ಣು ಜೊನೆ ಎಲ್ಲ ಎಸ್ತಿದ್ದು ಅಂದರೆ ಇದೇ ಫಸ್ಟು ಅಂದ್ಕೊತೀನಿ ನಾನು. ಯಾಕಂದರೆ ನಮ್ಮ ಯಜಮಾನ್ರು ಇದ್ರಲ್ಲ, ನಾನು ಇದೀನಿ ಬಾ ಅಂತ ಕರ್ಕೊಂಡು ಹೋದ್ರು ಧೈರ್ಯ ಮಾಡಿ. ದರ್ಶನ ಹಾಗೆ ತೇರೆಲ್ಲ ಎಳೆದು ಎಲ್ಲ ಆದಮೇಲೆ ನೋಡಿ ಬೆಳಗ್ಗೆ ಆಗಿಬಿಡ್ತು. 6 ಗಂಟೆಗೇ ಫುಲ್ ಬೆಳಕಾಗೋಯ್ತು. ಜನ ನೋಡ್ಬೋದು ನೀವೇ, ಎಲ್ಲಿ ನೋಡಿದ್ರೂ ಫುಲ್ ಜನನೇ ಕಾಣ್ತಾ ಇದ್ದಾರೆ. ಒಂದು ಸ್ವಲ್ಪನೂ ಗ್ಯಾಪೇ ಇಲ್ಲ. ಅಲ್ಲೂ ಕೂಡ ಮುದ್ದು ತಿಟ್ಟೆ ಮಾಡ್ತಾಯಿದ್ದಾಳೆ. ಹಣ್ಣು ಜೋನ ಎಸಿ ಅಂತ ಹಣ್ಣು ಜೋನ ಕೊಟ್ಟರೆ ಜವನ ತೆಗ್ದಿಸ್ಬಿಟ್ಟು ಬಾಳೆಹಣ್ಣು ಎಳ್ಕೊಂಡು ಬಾಳೆಹಣ್ಣು ತಿಂತೀನಿ ಅಂತಂದ್ಬಿಟ್ಟು ಆಟ ಮಾಡ್ತಾಯಿದ್ಲು. ಆದ್ರೂ ಅದೆಲ್ಲ ಚೆನ್ನಾಗಿ ಎಸೆದ್ಲು. ಹಣ್ಣು ಜೋನ ಎಸಿ ಅಂತ ಕೊಟ್ಟರೆ ತೆಗೆದು ನನಗೆ ಎಸ್ಬಿಡ್ತಾಯಿದ್ಲು. ಅಂದರೆ ನಾವು ಕೂಡ ಅಷ್ಟೊಂದು ದೇವ್ರಿಗೇನೆ ತೇರಿಗೆ ಎಸಿಬೇಕು ಅಂದ್ಕೊಂಡು ಎಸಿತೀವಿ, ಆದರೆ ನಾನು ಅಲ್ಲಿ ಗಂಟ ಹೋಗಲ್ಲ. ಅಂದರೆ ಈ ವರ್ಷವೇ ನಾನು ಫಸ್ಟ್ ಟೈಮ್ ತೇರು ಕರೆಕ್ಟಾಗಿ ಎಸ್ತಿದ್ದೀನಿ. ಯಾಕಂದರೆ ಹತ್ರ ಕರ್ಕೊಂಡೋಗಿದ್ರು ನಮ್ಮ ಯಜಮಾನ್ರು. ಅದಕ್ಕೇ ಅದೆಲ್ಲ ಮುಗಿಸ್ಕೊಂಡು ತೇರೆಲ್ಲ ಎಳೆದ್ಮೇಲೆ ನಾವು ನೆಕ್ಸ್ಟು ಎಲ್ಲ ಆದಮೇಲೆ ದೇವಿರಮ್ಮ ತೇರನ್ನು ಕೂಡ ಎಳೆದ್ರು. ಅಲ್ಲಿಗೂ ಕೈಯೆಲ್ಲ ಮುಕ್ಕೊಂಡು ಧೂಪ ಹಾಕೋಣ. ಮತ್ತು ಅಂದರೆ ನಾವು ಬೆಳಗ್ಗೆ ಬಂದಾಗ ಒಂದು ಸತಿ ಹಾಕ್ತೀವಿ, ಹೋಗ್ಬೇಕಾದ್ರೆ ಒಂದು ಸತಿ ಹೋಗ್ತೀವಿ ಧೂಪ ಎಲ್ಲ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬನ್ನಿ ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ವಿ, ಮತ್ತು ವಾಪಸ್ಸು ಎಲ್ಲರೂ ಬಂದು ಅಲ್ಲೇ ಸೇರ್ತಾರೆ, ನಾವು ಫಸ್ಟ್ ಹೋಗೋಣ, ಇಲ್ಲ ಅವರು ಬಂದಿರ್ತಾರೆ ಅಂದ್ಕೊಂಡು ನಾನು ಮತ್ತು ನಮ್ಮ ಯಜಮಾನ್ರು ಅಪ್ಪ ಅಮ್ಮ ಮುದ್ದೆ ಎಲ್ಲ ಹೋದ್ವಿ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಂದರೆ ನಾವು ಎಕ್ಸಾಮ್ ಟೈಮಲ್ಲೇ ಜಾತ್ರೆ ಬಿದ್ದುಬಿಡೋದು ಒಂದೊಂದು ವರ್ಷ. ಆವಾಗ ನಾನು ಬರ್ತೀನಿ ಅಂತ ಹೇಳ್ತಾಯಿದ್ರೆ ನಮ್ಮ ಅಪ್ಪ ಅಮ್ಮ ಬೇಡ ನಿನಗೆ ಓಲೆ ತೊಗೊಬರ್ತೀನಿ, ಸರ ತೊಗೊಬರ್ತೀನಿ ಅಂತೆಲ್ಲ ಹೇಳಿ ಮಸಲಾಯಿಸಿ ಬಿಟ್ಬಿಟ್ಟು ಬರ್ತಾಯಿದ್ರು.
ಆವಾಗ ನಾವು ಹೊತ್ಕೊಂಡು ಕಳಿಸ್ತಿದ್ವಿ. ಆವಾಗ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ನಮ್ಮನ್ನ ಇಳಿಸ್ಬಿಟ್ಟು ಬರ್ತಾಯಿದ್ರು. ಆಮೇಲೆ ಭತ್ತ, ಓಲೆ, ಸರ ಆ ಥರ ಎಲ್ಲ ತೊಗೊಂಡು ಬರೋರು. ಅದೆಲ್ಲ ನೆನಪಾಗುತ್ತೆ ಇವಾಗ. ಆಮೇಲೆ ಮುದ್ದುಗೆ ಆಲ್ರೆಡಿ ಹೊಟ್ಟೆ ತುಂಬ ಅಂದರೆ ತುಂಬ ಹಸ್ದ್ಬಿಟ್ಟಿತ್ತು. ಅವಳು ಬಿದ್ದು ಕೂಡ ಆಣೆ ಕೂಡ ಸ್ವಲ್ಪ ಊದ್ಕೊಬಿಟ್ಟಿತ್ತು, ಅಳ್ತಾಯಿದ್ಲು. ಅವಳಿಗೆ ಸಮಾಧಾನ ಮಾಡೋಣ ಅಂತಂದ್ಬಿಟ್ಟು ಅವಳಿಗೆ ಸ್ವಲ್ಪ ಆಟ ಸಾಮಾನು ತೊಗೊಳೋಣ ಅಂತ ಕರ್ಕೊಂಡೋದೆ. ಅವಳಿಗೆ ಹಾಗೆ ಒಂದು ಸ್ವಲ್ಪ ಸ್ಲೇಟ್ ಥರ ಬರುತ್ತಲ್ಲ, ಬರೆದ್ರೆ ಅಳಿಸೋದು ಥರ ಅದು, ಮತ್ತು ನೋಡಿ ಈ ಥರ ಪಿ ಹಾಗೆ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ ಬೈಕು, ಇದೆಲ್ಲ ತಗೊಟ್ಮೇಲೆ ಸ್ವಲ್ಪ ಸಮಾಧಾನ ಆದಳು. ನೋಡಿ, ನಾವು ಎದುರಿಸೋಣ ಅಂತ ಮಾಡಿದ್ರೆ ಅವಳು ನಮ್ಮನ್ನೇ ಎದುರಿಸ್ತಾಳೆ. ಹಂಗೆ ಆಡಿಸ್ಕೊಂಡು ಅವಳಿಗೆ ಹೊಟ್ಟೆ ಹಸ್ದೈತಲ್ಲ, ಸ್ವಲ್ಪ ಟೀ ಬಿಸ್ಕೆಟ್ ಕೊಡೋಣ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಟೀ ಬಿಸ್ಕೆಟ್ ತೊಗೊಟ್ವಿ. ನೋಡಿ, ಅಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ತಿಂದರು. ಎಲ್ಲ ತಿಂದಮೇಲೆ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಪುಳಿಯೋಗರೆ ಮತ್ತು ಸ್ವೀಟ್ ಕೊಟ್ಟಿದ್ದರು. ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಕಲ್ಲಂಗಡಿ ಹಣ್ಣು, ಅಷ್ಟೊತ್ತಿಗೆ ಬಿಸಿಲಾಗೋಯ್ತು. ಕಲ್ಲಂಗಡಿ ಎಲ್ಲ ತಿಂದ್ಕೊಂಡು ಎಲ್ಲರೂ ಕೂಡ ಮುಂದೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದೆ ಉಲೂರಿ ಬಸಪ್ಪಂಗೆ. ನಿಮ್ಗೆ ಗೊತ್ತೇ ಇರುತ್ತೆ, ಉಲೂರಿ ಬಸಪ್ಪಂಗೆ ಹೋದರೆ ಅಲ್ಲಿ ಉಲೂರಿ ಏನಾದರೂ ಒಂಥರ ಬರುತ್ತಲ್ಲ ನಮ್ಮ ಮುಖದಲ್ಲಿ ಅಲ್ಲೆಲ್ಲ, ಅದು ಬಂದರೆ ಅಲ್ಲಿಗೋಗಿ ಹರಕೆ ತೀರ್ಸಿದ್ರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದೆ ಪರಶುರಾಮನ ಗುಡಿಗೆ. ಅಂದರೆ ನಾವು ನಾನು ಯಾವಾಗಲೇ ನಂಜನಗೂಡಿಗೆ ಹೋದರೆ ಪರಶುರಾಮನ ಗುಡಿಗೆ ಹೋಗಿ ದರ್ಶನ ಮಾಡಿದ್ರೇ ಮುಂದಕ್ಕೆ ದರ್ಶನ ಮುಗೀತು ಅಂತಲೇ ಹೇಳ್ಬೋದು ಅಂತ ಅಂದ್ಕೊತೀವಿ. ಯಾವಾಗಲೇ ನಾವು ಹೋದ್ರೂ ಪರಶುರಾಮನ ಗುಡಿಗೆ ಹೋಗೋದು. ಹಾಗೆಯೇ ಅಲ್ಲಿಗೆ ಹೋದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಉಪ್ಪು ಮತ್ತು ಬೆಲ್ಲನ ದೃಷ್ಟಿ ತೆಗೆದು ನೀರಿಗೆ ಬಿಟ್ಟರೆ ಅದು ಏನಾದರೂ ಕಷ್ಟ ಕಾರ್ಪಣ್ಯ ಇದ್ದರೆ ಅದು ಹೇಗೆ ಕರಗುತ್ತೋ ಆ ಥರ ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ಕರಗುತ್ತೆ, ಹೋಗುತ್ತೆ ಅಂತ ನಂಬಿಕೆ. ಅಂದರೆ ಇದನ್ನು ನಮಗೆ ನಮ್ಮ ತಾತ ನಮ್ಮ ಅಜ್ಜಿ ಆವಾಗಿಂದ ಹೇಳ್ಕೊಟ್ಟಿರೋದು. ಒಬ್ಬೊಬ್ರಿಗೆ ಯಾವುದಾದ್ರೂ ನಂಬಿಕೆ ಇರುತ್ತೆ ಏನೇನೋ, ಆದರೆ ನಮಗೆ ಈ ಥರ ಹೇಳಿರೋದ್ರಿಂದ ನಮಗೆ ಈ ಥರ ನಂಬಿಕೆ ಇದೆ ಅಷ್ಟೇ. ಇದನ್ನೆಲ್ಲ ಫುಲ್ ದೃಷ್ಟಿ ತೆಗೆದ್ಬಿಟ್ಟು ಹಾಕೋಣ ಅಂತಂದ್ಬಿಟ್ಟು ತೊಗೊಂಡ್ವಿ. ಅಲ್ಲೂ ಕೂಡ ಮುದ್ದು ಇದನ್ನೇನು ಮಾಡಬೇಕು ಅಂದರೆ ಬೇರೆಯವ್ರ ದೃಷ್ಟಿ ತೆಗೆದು ಹಾಕ್ತಿದ್ದನ್ನು ನೋಡಿಬಿಟ್ಟು ನಾನೇ ಹಾಕ್ತೀನಿ ಕೊಡಿ ಅಂತ ಹೇಳ್ತಾಯಿದ್ಲು, ಜಗಳ ಮಾಡ್ತಾಯಿದ್ಲು. ಆದರೂ ಕೂಡ ಅವಳಿಗೆ ಸಮಾಧಾನ ಮಾಡಿಸಿ, ನೋಡು ನಾವೇ ಮಾಡಬೇಕು ಹಂಗೆ ಹಿಂಗೆ ಅಂತ ಮಾಡಿಸಿ ದೃಷ್ಟಿ ತೆಗೆದು ನೋಡಿ, ಕೊನೆಗೂ ಅವಳು ಕೈಯಲ್ಲಿ ಹಿಡ್ಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಬಂದರು. ಸ್ವಲ್ಪ ಹೊರಗಡೆ ಹೋಗಿದ್ರು, ಅಂದರೆ ಆ ಕಡೆನೇ. ಅವ್ರು ಬಂದಮೇಲೆ ಅವ್ರಿಗೂ ದೃಷ್ಟಿ ತೆಗೆದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿ ಮುಂದಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದೇನೆ ಸುತ್ತೂರು ಮಠಕ್ಕೆ ಹೋಗಿದ್ವಿ. ನೀವೇ ನೋಡ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ. ಒಂದು 11 ಗಂಟೆಗೇ ಹೊರಟೋಗ್ಬಿಟ್ಟಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ನೋಡಿ, ಇಲ್ಲಿ ಮಾದೇಶ್ವರ ಸ್ವಾಮಿ ರಾಗಿನ ಬೀಸಿರ್ತಾರಲ್ಲ, ಅದು ಇದೆ, ರಾಗಿ ಕಲ್ಲಿದೆ ಅಂದರೆ ಅದೆಲ್ಲ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ಕೊಂಡು, ಅಂದರೆ ಬೇಗ ಹೋಗಿದ್ವಲ್ಲ ನೋಡಿ, ಮುದ್ದು ಅವ್ರ ಮಾವನ ಜೊತೆ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊತೀನಿ ಅಂತ ಅವ್ರ ಮಾವ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಅವ್ರ ಮಾವ ಸೊಸೆದೇನೆ ಒಂದು ಇದು ಅಲ್ಲಿ. ಅವಳು ಬರಲ್ಲ ಅವ್ರು ಬಿಡಲ್ಲ ಹತ್ರೂ ಫುಲ್ ಕರ್ಕೊಂಡು ಅಷ್ಟು ದೂರ ಓಡೋಗೋದು, ಆಮೇಲೆ ಸಮಾಧಾನ ಆಯ್ತಾಳೆ, ಆಮೇಲೆ ಎತ್ಕೊಂಡು ಆಟ ಆಡಿಸೋದು, ಇದೇನೇ ಆಗ್ತಾಯಿತ್ತು ಅವ್ರದ್ದು. ಹಾಗೆ ನೋಡಿ ಅಲ್ಲಿ ನಮ್ಮ ಗಂಟೆ ಎಲ್ಲ ಹೊಡ್ಸಿ ಅವಳು ಅಳ್ತಾ ಇದ್ಲು ಅಂದ್ಬಿಟ್ಟು ಸಮಾಧಾನ ಮಾಡೋಣ ಅಂತ ಗಂಟೆ ಎಲ್ಲ ಹೊಡ್ಸಿ ಆರಾಮಾಗಿ ನೀಟಾಗಿ ದರ್ಶನ ಆಯಿತು. ಅಲ್ಲೇನೂ ರಶ್ ಇರಲಿಲ್ಲ. ಅಂದರೆ ಬೇಗ ಹೋಗಿದ್ದರಿಂದ ಒಂದು ಸ್ವಲ್ಪ ಪ್ರಸಾದ ಕೊಡೋದು ಲೇಟಾಗುತ್ತೆ ಅಂದರು. ಹೆಂಗಿರೋ ಟೈಮ್ ಇತ್ತಲ್ಲ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ನೋಡಿ ಅಲ್ಲೊಬ್ಬರು ಇಲ್ಲೊಬ್ಬರು ಈ ಥರ ಎಲ್ಲ ಮಲ್ಕೊಂಡು 1 ಗಂಟೆ ಕೂತಿದ್ವಿ. ಅಲ್ಲಿ ಅಷ್ಟರಲ್ಲಿ ಗ್ಯಾಪಲ್ಲಿ ಮಾವ ಸೊಸೆ ಫೋಟೋ ತೊಗೋಬೇಕು ಅಂದರು. ಆ ಫೋಟೋ ತೊಗೊಂಡು ನಾವು ಕೂಡ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಆನೆ ಎಲ್ಲ ಇತ್ತಲ್ಲ ಅಂತ ಫೋಟೋ ತೆಗೆಸ್ಕೊಂಡು ಇನ್ನೂ ಟೈಮ್ ಇತ್ತು ಅಂತ. ಹಾಗೆಯೇ ಇಲ್ಲಿ ಈ ಥರ ಆ ಥರ ಬುಕ್ಗಳಿದ್ವು, ಆ ಥರ ಬುಕ್ ಸುತ್ತೂರು ಯಾತ್ರೆ ಅಂತ ಅದೆಲ್ಲ ಓದ್ಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಎಲ್ಲರೂ ಕೂಡ ಪ್ರಸಾದ ಎಲ್ಲ ತಿಂದ್ವಿ. ನೀವೇ ನೋಡ್ಬೋದು, ಪ್ರಸಾದ ಎಲ್ಲ ತಿಂದಮೇಲೆ ನೆಕ್ಸ್ಟು ಊರ ಕಡೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಕೊಳ್ಳೇಗಾಲದಲ್ಲಿ ನಾವು ಯಾವಾಗಲೂ ಕಡಲೆಪುರಿ ಎಲ್ಲ ತೊಗೊಳ್ಳೋದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹಾಗೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಏನೋ ಊರ ಹಬ್ಬ ಇತ್ತು, ಯಾವುದೋ ದೇವ್ರ ಮೆರವಣಿಗೆ ಆಗ್ತಾಯಿತ್ತು. ಅಲ್ಲೂ ಕೂಡ ಕೈ ಮುಕ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು 5 ನಿಮಿಷ ನಿಂತಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅಂದರೆ ಊರ ಕಡೆ ಎಲ್ಲ ಈ ಥರ ಹಬ್ಬಗಳೆಲ್ಲ ಬಂದಾಗ ಊರೇ ಸರಿ ಅನಿಸುತ್ತೆ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ. ಬೇರೆ ಟೈಮಲ್ಲಿ ಕೆಲಸ ಅಂತಂದರೆ ಬಿಸಿಲು ಹೊಲ್ಕೊಂಡ್ರಪ್ಪ ಇಲ್ಲೇ ಸರಿ ಅನಿಸುತ್ತೆ ನೋಡಿ. ಆಮೇಲೆ ಕಡಲೆಪುರಿ ಎಲ್ಲ ತೊಗೊಂಡ್ವಿ. ಇಲ್ಲಿ ನಾವು ಯಾವುದೇ ನಂಜನಗೂಡಿಗೆ ಹೋಗಲಿ, ಬೆಟ್ಟಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ ಕಡಲೆಪುರಿನ ಇಲ್ಲೇ ತೊಗೊಂಡೋಗೋದು. ನೋಡಿ, ಕಡಲೆಪುರಿ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.